ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಬಟ್ಲಾಗಷ್ಟ ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ ರೀ. ಈ ಹೆಸರು ಕಾಳನ್ನು ತೊಳೆದ್ಬಿಟ್ಟು ರಾತ್ರಿನೇ ನೆನೆಸ್ಬಿಟ್ಟು ತೊಗೊಂಡಿದ್ದೆ ರೀ. ನೀವು ಬೆಳಗ್ಗೆ ಇದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋರಿದ್ರೆ ಈ ಕಾಳನ್ನು ರಾತ್ರಿನೇ ನೆನೆಸ್ಬಿಟ್ಟು ತೊಗೋರಿ. ಇದಕ್ಕೊಂದು 6 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. ಕೆಲವೊಬ್ಬರು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿರಿ. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಈಗ ಫಸ್ಟ್ ಇದನ್ನು ಹಾಗೆ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ನೋಡಿ, ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೊಂಡ್ರಿ. ನೋಡಿ, ಹೆಸರು ಕಾಳದಿಂದ ಸಾಂಬಾರು, ಪಲ್ಯ, ಏನೇನೋ ರೆಸಿಪಿಗಳನ್ನ ಮಾಡ್ಕೊಂಡಿರ್ತೀರಿ. ನಾನಿವತ್ತು ಹೆಸರು ಕಾಳದಿಂದ ಪೂರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ, ಹೆಸರು ಕಾಳನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ತುಂಬ ಪ್ರೋಟೀನ್ ಇರುವಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು. ಸಣ್ಣ ಸ್ಪೂನಿಂದ 1 ಸ್ಪೂನ್ ಆಗಷ್ಟು ಓಂಕಾಳು ಅಥವಾ ಅಜ್ವಾನನ್ನು ತಿಕ್ಕಿ ಹಾಕ್ತಾ ಇದ್ದೀನಿ ರೀ. ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, 2 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಇಂಗು. ನೋಡಿ, 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನೋಡಿ, ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತಿಯನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಕಡೆ ಕಸೂರಿ ಮೆಂತಿ ಇಲ್ಲಾಂದ್ರೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿರಿ. ಈಗ ಇದನ್ನು ಮಸಾಲೆ ಜೊತೆ ಅದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ರುಬ್ಬಿರುವ ಹೆಸರು ಕಾಳು ಜೊತೆ ಆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇಲ್ಲಿ ದೊಡ್ಡ ಸ್ಪೂನ್ದಿಂದನೇ 2 ಸ್ಪೂನ್ ಆಗಷ್ಟು ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಸಣ್ಣ ರವೆಯನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ. 2 ಬಟ್ಲಾಗಷ್ಟೇ ನಾನಿಲ್ಲಿ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈಗ ಫಸ್ಟ್ ಇದನ್ನು ಹಾಗೇ ಮಿಕ್ಸ್ ಮಾಡ್ಕೊಂಡ್ರಿ. ತುಂಬ ಏನು ಜಾಸ್ತಿ ನೀರು ಹತ್ತಲ್ಲ, 1 ಸ್ಪೂನು 2 ಸ್ಪೂನು ಇಷ್ಟನೇ ಹತ್ಬೋದು. ನೋಡಿ, ಇದನ್ನು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋಬೇಕು. ನೋಡಿರಿ, ನಾನು ಆ ಮಿಕ್ಸಿ ಜಾರಿಗೇ ನೀರನ್ನು ಹಾಕಿಬಿಟ್ಟು 1 ಸ್ಪೂನ್ ನೀರನ್ನು ಹಾಕಿಬಿಟ್ಟು ಈ ರೀತಿ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿರಿ, ನೋಡಿ, ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೊಂಡು ಇದರೊಳಗಿನ ಹಾಕಿರುವ ರವೆ ಅದು ಚೆನ್ನಾಗಿ ನೆನಿಲಿರಿ. ಮುಚ್ಚಿ ಒಂದು 10 ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ. 10 ನಿಮಿಷ ಆಗ್ಯದ ನೋಡಿರಿ. ನೋಡಿ, ಹಿಟ್ಟು ನೆನೆದು ಇನ್ನೂ ಸಾಫ್ಟ್ ಆಗ್ಯದ್ರಿ. ನೋಡಿ, ನಾನು ಇವತ್ತು ಈ ಹೆಸರು ಕಾಳದಿಂದನೇ ಹೆಸರು ಕಾಳಿನ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ. ಇಲ್ಲ ನಮಗೆ ಪುರಿ ಬೇಡ, ಎಣ್ಣೆ ಬೇಡ ಜಾಸ್ತಿ ಅದೇ ಎಣ್ಣೆ ನಡೆಯಲ್ಲ ಅನ್ನೋರು ನೀವೇನು ಮಾಡಿರಿ, ಆ ರವೆಯನ್ನು ಸ್ಕಿಪ್ ಮಾಡಿಬಿಟ್ಟು ಉಳಿದಿರುವ ಸಾಮಗ್ರಿಗಳನ್ನ ಎಲ್ಲನೂ ಹಾಕಿರಿ. ಪರಾಠ ಥರನೂ ಮಾಡ್ಕೊರಿ. ಅವು ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುವಂಥ ಹೆಸರು ಕಾಳಿನ ಮಸಾಲ ಪರೋಟ ರೆಡಿ ಆಗ್ತಾವ್ರಿ. ನೋಡಿ, ಸಣ್ಣ ಸಣ್ಣ ಒಂದು 5 ಉಳ್ಳಿಯನ್ನು ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಚಪಾತಿ ಮಾಡೋ ತಗಡ ಮೇಲೆ ಅಥವಾ ಶೀಟ್ ಮೇಲೇ ನಾನು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಲಟ್ಟಿಸ್ಬಿಟ್ಟು ತೊಗೋತೀನಿ. ತುಂಬ ತೆಳಗೂ ಲಟ್ಸಲ್ಲ, ತುಂಬ ದಪ್ಪನೂ ಲಟ್ಸಲ್ಲ. ಇಲ್ಲಾಂದ್ರೆ ನೀವು ಹಿಟ್ಟು ಹಚ್ಚನ್ನು ಲಟ್ಸ್ಕೋಬೋದು. ಹಿಟ್ಟು ಹಚ್ಚಿ ಯಾಕೆ ಲಟ್ಸಲ್ಲ ಅಂದ್ರೆ ಅದು ಎಣ್ಣೆಯಲ್ಲಿ ಏನಾಗ್ಬಿಡ್ತದೆ, ಹಿಟ್ಟು ಸುಟ್ಟು ಎಣ್ಣೆ ಎಲ್ಲ ಹೊಗೆ ಆಡ್ತದೆ. ಅದಕ್ಕೇ ಸ್ವಲ್ಪನೇ, ಇಲ್ಲ ನೀವು ಬಟರ್ ಪೇಪರ್ ಮೇಲಾದ್ರೂ ಲಟ್ಸ್ಕೋಬೋದು, ನಡೀತದೆ. ನೋಡಿ, ತುಂಬ ತೆಳಗೂ ಲಟ್ಸ್ಕೊಂಡಿಲ್ಲ, ತುಂಬ ದಪ್ಪನೂ ಲಟ್ಸ್ಕೊಂಡಿಲ್ಲ. ಇನ್ನೊಂದನ್ನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನಾನು ಇದನ್ನು ಪುರಿ ಮಾಡ್ತಾಯಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಿಮಗೆ ಎಣ್ಣೆ ನಡೆಯಲ್ಲ ಅನ್ನೋರು ನೀವು ರವೆಯನ್ನು ಸ್ಕಿಪ್ ಮಾಡಿ ಗೋಧಿ ಹಿಟ್ಟನ್ನು ಅಷ್ಟೇ ಹಾಕ್ಕೊಂಡು ಪರಾಠ ಥರನೂ ಮಾಡ್ಕೋಬೋದು. ಅದನ್ನು ತುಂಬ ಟೇಸ್ಟಿಯಾಗಿ ಬರ್ತಾವ್ರಿ. ನೋಡಿ, ನಾನು 2 ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಒಮ್ಮೆಲೆ ಒಂದು 5 ರೆಡಿ ಮಾಡ್ಕೋತೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ. ಎಣ್ಣೆನೂ ಚೆನ್ನಾಗಿ ಕಾಯ್ದದ ನೋಡಿರಿ. ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರಿತೀನಿ ರೀ. ಅವಾಗ ಏನಾಗ್ತದೆ, ಪುರಿ ಒಂಚೂರೂ ಎಣ್ಣೆ ಹಿಡಿಯಲ್ಲ ರೀ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿವತ್ತು ನೋಡಿರಿ. ನೋಡಿ, ತುಂಬಾ ಡ್ರೈ ಆಗಿರ್ತಾರೆ. ಒಂಚೂರು ಎಣ್ಣೆ ಹಿಡಿಯಲ್ಲ. ಒಂದ್ಸಲ ಖಂಡಿತನೂ ಈ ಹೆಸರು ಕಾಳನ್ನು ರುಬ್ಬಿಬಿಟ್ಟು ಈ ಪುರಿಯನ್ನು, ಮಸಾಲ ಪುರಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ. ಅಥವಾ ಹೆಸರು ಕಾಳದಿಂದ ಮತ್ತು ನೀವು ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರತ್ ಹೇಳಿನೂ ನನಗೆ ಕಮೆಂಟ್ ಮಾಡ್ತೀರ ಸರಿ. ನೋಡಿ, 2 ಕರೆದ್ಬಿಟ್ಟು ತೋರಿಸಿದ್ದೀನಿ. ಅವು ಎಲ್ಲನೂ ಉಳಿದಿದ್ದನ್ನು ಲಟ್ಟಿಸಿದ್ದನ್ನು ನಾನು ಕರೆದ್ಬಿಟ್ಟು ತೊಗೋತೀನಿ ರೀ. ನೋಡಿ, ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನೋಡಿ, 5 ಪುರಿಯನ್ನು ಕರೆದ್ಬಿಟ್ಟು ತೊಗೊಂಡಿನಿ. ಒಂಚೂರು ಎಣ್ಣೆ ಹಿಡಿದಿಲ್ಲ. ತುಂಬಾ ಡ್ರೈ ಆಗಿ ಒಂದು ಮಕ್ಕಳಿಗೆ ಬೆಳಗ್ಗೆ ಎದ್ಮೇಲೆ ದಿನಾಲೂ ಬಾಕ್ಸಿಗೆ ಏನು ಮಾಡ್ಬೇಕಂತ ಹೇಳಿನೇ ಎಲ್ಲ ತಾಯಿಯಂದ್ರೆ ಯೋಚನೆ ರೀ. ಒಂದ್ಸಲ ಈ ರೀತಿ ಹೆಸರು ಕಾಳು ಹಾಕಿಬಿಟ್ಟು ರುಬ್ಬಿ ಪುರಿಯನ್ನು ಮಾಡಿಕೊಡ್ರಿ. ತುಂಬಾ ಇಷ್ಟಪಡ್ತಾರೆ. ನೀವು ಇದನ್ನು ಸಾಸ್ ಜೊತೆ, ಕಾಯಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ನೋಡಿರಿ. ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. 3 ಬಿಟ್ಟನ್ನು ತೋರಿಸ್ತೀನಿ. ಒಂಚೂರು ಎಣ್ಣೆ ಹಿಡಿದಿಲ್ಲ. ತುಂಬ ಡ್ರೈ ಆಗಿ ಬಂದವ್ರಿ. ಅಥವಾ ನೀವು ಮತ್ತು ಯಾವ್ಯಾವ ರೀತಿ ಪುರಿಯನ್ನು ಮಾಡ್ತೀರತ್ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಸರು ಕಾಳಿನ ಮಸಾಲ ಪುರಿ ರೆಡಿ ಆಗ್ಯಾವ್ರಿ. ಚಿಕ್ಕ ಮಕ್ಕಳಿದ್ರೆ ಇದನ್ನು ಕೈಯಲ್ಲಿ ಹಾಗೇನೆ ಇಟ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ. ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಹೆಸರು ಕಾಳಿನ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರತ್ತ ಹೇಳು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.